ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನೊಂದು ಮಟನ್ ಗ್ರೀನ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಬೇಕು ಅಂತೇಳಿ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಒಂದು ಗೆಡ್ಡೆಯಷ್ಟು ಈರುಳ್ಳಿ ತಗೊಂಡಿದ್ದೀನಿ, ಕಾಣ್ತಾ ಇದೆಯಲ್ಲ. ಮತ್ತು ಒಂದು 10-15 20 ಬೀಜದಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಟೀ ಸ್ಪೂನಷ್ಟು ದೊಡ್ಡದು ಮೆಣಸಿನಕಾಳು ತಗೊಂಡಿದ್ದೀನಿ, 1/4 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಗರಂ ಮಸಾಲೆ ಐಟಮ್ ತಗೊಂಡಿದ್ದೀನಿ. ಇದರಲ್ಲಿ ಚಕ್ಕೆ ಒಂದೂವರೆ ಇಂಚಷ್ಟು ತಗೊಂಡಿದ್ದೀನಿ, ಹಾಗೆ ಒಂದು 4 ಲವಂಗ, ಒಂದು ಸ್ಟಾರು ಮತ್ತು ಕಲ್ಲು ಹೂವು ಇಷ್ಟು ತೊಗೊಂಡಿದ್ದೀನಿ. ಹಾಗೆ ಒಂದೂವರೆ ಇಂಚಿನಷ್ಟು ಶುಂಠಿ, ಒಂದು ದೊಡ್ಡ ಟೇಬಲ್ ಸ್ಪೂನ್ನಷ್ಟು ಬಡಿಸು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಎಳ್ಳು, ಒಂದು ಅರ್ಧ ಟೀ ಸ್ಪೂನು ಹಾಕ್ತದೆ, ಅಷ್ಟಷ್ಟು ಎಳ್ಳು ತೊಗೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ತೊಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗೆ ಸ್ವಲ್ಪ ತೆಂಗಿನ ತುರಿ, ಇದಿಷ್ಟನ್ನು ಹಾಕಿ ಹುರಿದು ತೋರಿಸ್ತೀನಿ. ಹಾಗೆ ಕೊತ್ತಂಬರಿ ಹಾಕಬೇಕು, ಅದು ನಾನು ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೀನಿ, ಆಮೇಲೆ ಎಷ್ಟು ಅಂತ ತೋರಿಸ್ತೀನಿ. ಹಾಗೆ 1-2 ಏಲಕ್ಕಿ, ಅದು ಕೂಡ ಹುರಿಯೋಕ್ಕೆ ಹಾಕಲ್ಲ, ಆಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ಅಂತೇಳಿ. ಈಗ ಫಸ್ಟ್ ಇದನ್ನು ಎಲ್ಲ ಮಿಕ್ಸ್ ಮಾಡಿ ಹುರ್ಕೊಳ್ಳುವ. ಆಯಿಲ್ ಸ್ವಲ್ಪ ಆಗ ಹಾಕ್ಕೊಂಡಿದ್ದೆ, ಸ್ವಲ್ಪ ಆಯಿಲ್ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಗರಂ ಮಸಾಲೆ ಬೇರೆ ಯಾವ್ದಾರು ಐಟಮ್ ಇದ್ದರೆ ಅದು ಸ್ವಲ್ಪ ಹಾಕೋಬೋದು, ಏನು ತೊಂದರೆ ಇಲ್ಲ. ಇದು ಹುರಿತಾ ಉಂಟು. ಹಾಗೆ ಈ ಸೈಡಿಂದ ನಾನು ಇದಕ್ಕೆ ಆಮೇಲೆ ಹುರಿತೀನಿ. ಇದರಲ್ಲಿ 1 ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಾಗುವಷ್ಟು ಪುದೀನ, ಹಾಗೆ ಒಂದು 10 ಗ್ರೀನ್ ಮಸಾಲ, ಗ್ರೀನ್ ಚಿಲ್ಲಿ, ನಾನು ಗ್ರೀನ್ ಮಸಾಲ ಮಾಡ್ತಿದ್ದೀನಲ್ಲ, ಅದಕ್ಕೆ ಗ್ರೀನ್ ಚಿಲ್ಲಿ ಹಾಕ್ತಿದ್ದೀನಿ. ಹಾಗೆ ಒಗ್ಗರಣೆಗೆ ಏನೆಲ್ಲ ಬೇಕು ಅಂದರೆ 2ರಿಂದ 2.5 ಗೆಡ್ಡೆಯಷ್ಟು ಈರುಳ್ಳಿ ತಗೊಂಡಿದ್ದೀನಿ ನಾನು. ಹಾಗೆ ಒಂದು ದೊಡ್ಡ ಟೊಮೆಟೊ, ಚಿಕ್ಕದಾದರೆ 2 ತಗೊಳ್ಳಿ, ಇಲ್ಲಾಂದರೆ 1 ತಗೊಳ್ಳಿ. ಹಾಗೆ ಇದು ಅರ್ಧ kg ಮಟನ್ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿಣ ಮತ್ತು ಲೆಮನ್ ಅರ್ಧದಲ್ಲಿ ಪೂರ್ತಿ ಹಾಕ್ಕೊಳ್ಳಿಲ್ಲ, ದೊಡ್ಡ ಲಿಂಬು ಆಗಿತ್ತು, ಅರ್ಧದಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಪೂರ್ತಿ ಅರ್ಧ ಲಿಂಬೆ ಹಾಕ್ಕೊಳ್ಳಿಲ್ಲ, ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಬೇಕಾದರೆ ಹಾಕೋಬಹುದು ಅಂತ, ಯಾಕಂದರೆ ಟೊಮೆಟೊ ಹಾಕಿದ್ದೀನಲ್ಲ, ಮತ್ತು ಇದು ಅಂದರೆ ತುಂಬ ಹುಳಿ ಆಗುತ್ತೆ ಅಂತೇಳಿ ನಾನು ಹಂಗೆ ಮಾಡ್ಕೊಂಡಿದ್ದು, ಅದರಲ್ಲಿ ರಸ ಜಾಸ್ತಿ ಇತ್ತು. ಹಾಗೆ ನಿಮಗೆ ಚಿಕ್ಕ ಲಿಂಬು ಆದರೆ ನೀವು ಅರ್ಧ ಲಿಂಬು ಹಾಕೋಬಹುದು. ಇದು ನಾವು ಕಲಸಿ ಇಟ್ಕೊಂಡ್ರೆ ಚೆನ್ನಾಗಿ ಮಟನಿಗೆ ಅದು ಮಿಕ್ಸ್ ಆಗಿರುತ್ತೆ ಅಲ್ವಾ. ಹಾಗೆ ಇದು ಸಾಫ್ಟಾಗಿ ಕೂಡ ಬೇಯುತ್ತೆ, ಮಟನ್ ಆಗಲಿ ಚಿಕನ್ ಆಗಲಿ. ನಿಮ್ಮ ಹತ್ರ ಲಿಂಬು ಇಲ್ಲ ಅಂದರೆ ಮೊಸರು ಕೂಡ ಸ್ವಲ್ಪ ಹಾಕೋಬಹುದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ತುಂಬ ಚೆನ್ನಾಗಿ ಹುರಿಬೇಕು. ಹಾಗೆ ನಾನು ಇನ್ನೊಂದು ಫ್ಯಾನಲ್ಲಿ ಇದನ್ನು ತೋರಿಸ್ತೀನಿ ನಿಮಗೆ. ಗ್ರೀನ್ ಚಿಲ್ಲಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಇದರೆಲ್ಲ ನೀರಿದೆ, ತೊಳೆದು ಇಟ್ಕೊಂಡಿದ್ದಲ್ಲ, ಹಾಗೆ ಹಾಕೊಳ್ಳುವ. ಆಯಿಲೆಲ್ಲ ಹಾಕುವ ಅವಶ್ಯಕತೆ ಇಲ್ಲ. ತುಂಬ ಚೆಂದ ಕ್ಲೀನ್ ಮಾಡಿ ತೊಳೆದು ಹಾಕೊಳ್ಳಿ. ಉಪ್ಪಲ್ಲಿ ಮಣ್ಣು ಹೊಯ್ಗೆ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ನನ್ನ ಜೊತೆಗೆ ಹಾಕೊಳ್ಳೋದಿಲ್ಲ, ಇದರಲ್ಲಿ ನೀರುಂಟು. ಇವಾಗ ಇದರಲ್ಲಿ ನಾನು 1 ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಾಗುವಷ್ಟು ಪುದೀನ ಸೊಪ್ಪು, ಹಾಗೆ ಗ್ರೀನ್ ಚಿಲ್ಲಿ ಒಂದು 10 ಪೀಸ್, 10 ಅಷ್ಟು ಚಿಕ್ಕದಂದು 10 ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾನಲ್ಲಿ ಮೆಣಸಿನಕಾಳು ಕೂಡ 1 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ಹಾಗಾದ ಕಾರಣ ನಾನು ಇಲ್ಲೊಂದು 10 ಹಾಕ್ಕೊಂಡಿದ್ದೀನಿ. ಇದು ಖಾರ ಏನು ಹೆಚ್ಚಿಲ್ಲ. ಹಾಗೆ ನಾನು ಇದಕ್ಕೆ ತೆಂಗಿನ ಹಾಲು ಹಾಕ್ತೀನಿ. ಹಾಗಾಗಿ ಆಕಸ್ಮಿಕವಾಗಿ ನೀವು ತೆಂಗಿನ ಹಾಲು ಹಾಕೋದೇ ಇಲ್ಲ ಅಂದರೆ ಖಾರ ಎಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಮತ್ತು ಗ್ರೀನ್ ಚಿಲ್ಲಿ ಗ್ಯಾಸ್ ಕೂಡ ಸ್ವಲ್ಪ ಅಷ್ಟೊಂದು ಹೆಲ್ತ್ಗೆ ಒಳ್ಳೆಯದಲ್ಲ ಗ್ರೀನ್ ಚಿಲ್ಲಿ, ಆದರೆ ಮಟನ್ ಗ್ರೀನ್ ಮಸಾಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಮಾಡಿದೆ ಅಷ್ಟೇ. ನಾನು ಚೆಂದ ಬಾಡಿಸ್ಕೊಂಡ್ರೆ ಸಾಕು, ನೀರಿನ ಅಂಶ ಎಲ್ಲ ಹೋಗಿ ಚೆಂದಾಗಿ ಮಾಡಿದರೆ ಅದನ್ನು ಒಂಥರ ಸ್ಮೆಲ್ ಎಲ್ಲ ಹೋಗಬೇಕು ಅಂತ ನೋಡ್ಕೊಂಡೆ ಅಷ್ಟೇ. ಇಲ್ಲಾಂದರೆ ಡೈರೆಕ್ಟ್ ಹಾಕಿದ್ರು
ತೊಂದರೆ ಇಲ್ಲ, ಹಾಕೋಬೋದು. ನಾನು ಸ್ವಲ್ಪ ಇದು ಅದು ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಸಿಮೆಣಸು ತುಂಬ ಘಾಟೆಲ್ಲ ಇರುತ್ತೆ ಅಲ್ಲ, ಗೊತ್ತಾಗುತ್ತೆ ನಮಗೆ. ತುಂಬ ಖಾರ ಇದ್ದರೆ ಒಂದೆರಡು ತೆಗೆದಿಡ್ಲಿಕ್ಕೂ ಆಗ್ತದೆ. ನಾವು ಹುರ್ಕೊಂಡ್ರೆ ಅದರ ಸಲುವಾಗಿ ನಾನು ಹುರ್ಕೊಂಡೆ. ನೋಡಿ ಯಾವುದಿಷ್ಟು ಕಾಣ್ತಿತ್ತು. ಇವಾಗ ನೋಡಿ ಎಷ್ಟಾಯಿತು, ಸ್ವಲ್ಪ ಆಗಿತ್ತಷ್ಟೇ. ಇದೆಲ್ಲ ಹುರಿದಾದ ನಂತರ ಎಲ್ಲ ಒಟ್ಟಿಗೆ ಪೇಸ್ಟ್ ಮಾಡೋದು. ಯಾವುದು ಈ ಮಸಾಲ ಐಟಮು, ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ಕೊಂಡಿದ್ದೀನಿ. ತೆಂಗಿನ ತುರಿ ಕೂಡ ಆಪ್ಷನಲ್, ನೀವು ಬೇಡದಿದ್ದರೆ ಬೇಡ, ಖಾಲಿ ತೆಂಗಿನ ಹಾಲು ಮಾತ್ರ ಹಾಕೋಬೋದು. ನಾನು ಸ್ವಲ್ಪ ಮಸಾಲೆ ತಿಕ್ ಬರಲಿ ಅಂತೇಳಿ ಹಾಕ್ಕೊಂಡಿದ್ದು. ಸಾರಿ, ನಿಮ್ಮ ಹತ್ರ ನಾನು ಒಂದು ಹೇಳಲಿಲ್ಲ, ಒಂದು 10ರಿಂದ 12 ಪೀಸಸ್ ಗೋಡಂಬಿ ಹಾಕ್ಕೊಂಡಿದ್ದೀನಿ ನಾನು. ಇದು ಕೂಡ ತಿಕ್ನೆಸ್ಸಿಗೋಸ್ಕರ ಹಾಕ್ಕೊಂಡದ್ದು ನಾನು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ತಿಕ್ನೆಸ್ಸಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾವಿದು ಇವಾಗ ನಾನು ಮಿಕ್ಸಿ ಜಾರಿಗೆ 1 ಗಡಿಯಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ. ತೆಂಗಿನದು ತುರಿದಿಟ್ಕೊಂಡಿದ್ದ ತೆಂಗಿನ ತುರಿ ನೋಡಿ, 1 ಗಡಿಯಷ್ಟು ತಗೊಂಡಿದ್ದೇನೆ. ಕಾಣ್ತಾ ಇದೆಯಲ್ಲ ನಿಮಗೆ. 1 kg ಆದರೆ ಒಂದು ಸ್ವಲ್ಪ ಜಾಸ್ತಿ ತಗೋಬೋದು. ನಾನೀಗ ಅರ್ಧ kgಗೆ ಚಿಕ್ಕ ತೆಂಗಿನದು ಕಾಯಿದು ಗಡಿದು ಹೂವು ತಗೊಂಡಿದ್ದೇನೆ ನಾನು. ಇದನ್ನು ನಾನೀಗ ಮಿಕ್ಸರಲ್ಲಿ ಹಾಕಿ ರುಬ್ಕೊಂಡು ಹಾಲು ತೆಕ್ಕೊಳ್ತೀನಿ. ಆಮೇಲೆ ಹೇಗೆ ಅಂತ ಕಾಣಿಸ್ತೀನಿ ನಾನು. ಈ ತೆಂಗಿನ ಹಾಲಲ್ಲಿ ನಾನು ಮಟನ್ ಬೇಯಿಸ್ಕೊಳ್ತೀನಿ, ಆಮೇಲೆ ಹೇಗೆ ಅಂತ ತೋರಿಸ್ತೀನಿ. ಇವಾಗ ಮಿಕ್ಸಿ ಮಾಡಿಕೊಳ್ಳುವ, ಅದಕ್ಕೆ ನಾನೆಲ್ಲ ಜೊತೆಗೆ ಹಾಕ್ಕೊಳ್ತಿದ್ದೀನಿ. ಗ್ಯಾಸ್ ಆಫ್ ಮಾಡಿದೆ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿದನು. ಹಾಗೆ 1-2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಹಾಗೆ ಧನಿಯಾ, ಕೊತ್ತಂಬರಿ ಬೀಜ, ಇದು ಆಲ್ರೆಡಿ ನಾನು ಹುರಿದು ಇಟ್ಕೊಂಡದ್ದು. ಒಂದು 2-2.5 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ನಾನು. ಧನಿಯಾ ಜಾಸ್ತಿ ಆಗೋದು ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಾಗುತ್ತೆ. ಆಲ್ರೆಡಿ ಹುರಿದು ಇಟ್ಕೊಂಡಿದ್ದಿತ್ತು, ಹಾಗಾಗಿ ನಾನು ಅದೇ ಹಾಕ್ಕೊಂಡೆ, ಬೇರೆ ಹಾಕ್ಕೊಂಡಿಲ್ಲ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೊಂಡು ಬಂದು ಆಮೇಲೆ ನಿಮಗೆ ನಾನು ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತೇಳಿ. ನಾನು ಇದಕ್ಕೆ ಆವಾಗ ನಿಮಗೆ ಯಾವ ಆಯಿಲ್ ಅಂತ ಹೇಳಲಿಲ್ಲ, ತೆಂಗಿನ ಎಣ್ಣೆ ಯೂಸ್ ಮಾಡ್ತೀನಿ ನಾನು. ಆಲ್ರೆಡಿ ಎಲ್ಲ ಅಡುಗೆಗೆ ಹೆಚ್ಚಾಗಿ ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು, ಹಾಗಾಗಿ ಅದನ್ನೇ ಹಾಕ್ಕೊಳ್ತೀನಿ. ಇವಾಗ ಹುರಿಲಿಕ್ಕೂ ನಾನು ತೆಂಗಿನ ಎಣ್ಣೆನೇ ಹಾಕಿದ್ದು. ಆಮೇಲೆ ಹೇಳ್ತೀನಿ ಇದು ಹೇಗೆ ಮಾಡೋದು ಅಂತೇಳಿ. ಈಗ ಮಿಕ್ಸಿಯಲ್ಲಿ ರುಬ್ಕೊಂಡು ಬರ್ತೀನಿ. ಈಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಬೇಯಿಸ್ಲಿಕ್ಕಿದು. ಅಂದಾಜಿಗೆ ಹಾಕ್ಕೊಂಡಿದ್ದೀನಿ ನಾನು. 1-2-3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಎಣ್ಣೆ ನೀವು ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಯೂಸ್ ಮಾಡ್ತೀರಿ ಆ ಎಣ್ಣೆ ಹಾಕೋಬೋದು. ನಾನು ಮನೆಯಲ್ಲಿ ತೆಂಗಿನ ಎಣ್ಣೆನೇ ಹಾಕೋದು, ಹಾಗಾಗಿ ತೆಂಗಿನ ಎಣ್ಣೆನೇ ಹಾಕೊಂಡೆ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡೆ ಈರುಳ್ಳಿ ಹಾಕ್ಕೊಳ್ತೀನಿ. ಇದು ಬಿಸಿ ಆಗಿದೆ. ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಿದ್ದೀನಿ. ಅದು ಸ್ವಲ್ಪ ಫಸ್ಟಿಗೆ ಬಿಸಿ ಆಗಕ್ಕೆ ಸ್ವಲ್ಪ ಲೇಟ್ ಆಗ್ತದೆ, ಮತ್ತೆ ಪಟಪಟ ಆಗೋಗುತ್ತೆ. ಇವಾಗ ಬಿಸಿ ಆಗಿದೆ ಎಣ್ಣೆ ಆಲ್ರೆಡಿ. ಈರುಳ್ಳಿ ಹಾಕ್ಕೊಳ್ತೀನಿ. ಆವಾಗಲೇ ನಾನು ಹೇಳಿದ್ದೀನಿ ನಿಮಗೆ 2.5 ಕೆಜಿಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಅಂತ. ದೊಡ್ಡ ಈರುಳ್ಳಿ ಆದರೆ 2 ಸಾಕು. ನಮ್ಮದು ಸ್ವಲ್ಪ ನಾರ್ಮಲ್ ಆಗಿತ್ತು, ಹಾಗಾಗಿ ನಾನು 2.5 ಕೆಜಿಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಚೆಂದ ಫ್ರೈ ಮಾಡಿ ಆದ ನಂತರ ಟೊಮೆಟೊ ಹಾಕ್ಕೊಳ್ತೀನಿ. ಮಟನ್ ತುಂಬ ಎಳೆದಿದೆ, ಹಾಗಾಗಿ ಡೈರೆಕ್ಟ್ ಮಾಡ್ಕೊಳ್ತೀನಿ. ನಿಮಗೆ ಮಟನ್ ಬೆಳೆದಿದ್ದರೆ ನೀವು ಕುಕ್ಕರಲ್ಲಿ ಹಾಕ್ಕೊಳ್ಬೇಕಾಗ್ತದೆ. ನಾನು ಯಾವಾಗಲೂ ಕುಕ್ಕರಲ್ಲೇ ಮಾಡೋದು. ಇವತ್ತು ತುಂಬ ಸಾಫ್ಟ್ ಇದೆ ಮಟನ್ನು, ಬೇಗ ಬೇಯುತ್ತೆ ಅಂತ ಹೇಳಿದ್ರು, ಅದರ ಸಲುವಾಗಿ ನಾನು ಡೈರೆಕ್ಟ್ ಮಾಡ್ಕೊಳ್ತಿದ್ದೀನಿ. ಮಟನ್ನು ನೀವು ಮಾಂಸ ನೋಡಿಕೊಂಡು ಯಾವ ಪಾತ್ರದಲ್ಲಿ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಮಟನ್ ತುಂಬ ಬೆಳೆದಿದ್ದರೆ ನೀವು ಕುಕ್ಕರಲ್ಲೇ ಮಾಡ್ಕೊಳ್ಬೇಕು. ಇಲ್ಲ ಸಾಧಾರಣವಾಗಿ ಎಳೆದಿದೆ ಅಂದರೆ ಆಲ್ರೆಡಿ ಗ್ಯಾಸ್ ಮೇಲೆ ಯಾವ ಪಾತ್ರೆ ನೀವು ಯೂಸ್ ಮಾಡ್ತೀರಿ ಅದರಲ್ಲಿ ಮಾಡ್ಕೊಳ್ಬೋದು. ನಾನು ಹೆಚ್ಚಾಗಿ ಮಣ್ಣಿನ ಪಾತ್ರೆನೇ ಯೂಸ್ ಮಾಡ್ತೀನಿ ಅಡುಗೆಗೆಲ್ಲ, ಹಾಗಾಗಿ ನಾನು ಇವಾಗ ಈರುಳ್ಳಿ ಬೇಗ ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡೋದು ಅಡುಗೆಗೆ, ಹಾಗೆ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ.
ಆಲ್ರೆಡಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ಟೊಮೆಟೊ ಹಾಕೋ ಇದಕ್ಕೆ. ಮಣ್ಣಿನ ಪಾತ್ರದಲ್ಲಿ ಮಾಡಿದರೆ ಬೇಗ ಆಗುತ್ತೆ. ಫಸ್ಟ್ ಒಮ್ಮೆ ಗ್ಯಾಸ್ ತಗೊಳುತ್ತೆ, ಆಮೇಲೆ ಪಟಪಟ ಆಗೋಗುತ್ತೆ. ಒಂದು ಟೊಮೆಟೊ ತೊಗೊಂಡಿದ್ದೀನಿ ಹೇಳಿದ್ಮೇಲೆ ಅದನ್ನು ಹಾಕ್ಕೊಳ್ತೀನಿ ನಾನೀಗ. ಈ ಟೊಮೆಟೊ ಬೇಗ ಬೇಯೋಕ್ಕೆ ನಾನು ಅರಿಶಿನ ಪುಡಿ ಹಾಕ್ತೀನಿ, ಹಳದಿ ಪೌಡ್ರು. ಆವಾಗ ಮಾಂಸಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಮಸಾಲೆ ಅರಿವಾಗ ಹಾಕ್ಕೊಡ್ಲಿಲ್ಲ. ನಾನು ಯಾವಾಗಲೂ ಮಸಾಲೆ ಅರಿವಾಗ ಹಾಕೋದು ಕಡಿಮೆ. ಮಾಂಸಕ್ಕೆ ಹಾಕೊಂಡು ಮಿಕ್ಸ್ ಮಾಡಿಟ್ಕೊಂಡು ನನಗೆ ಈಗ ಟೊಮೆಟೊಕ್ಕೆ ಹಾಕ್ಕೊಳ್ತೀನಿ. ಇದು ನಿಜವಾಗಿ ನನ್ನ ಮಗನ ಚಾನೆಲ್, ಜೂನಿಯರ್ ಸಾಯಿನ್ ಅಂತ, ನಿಮಗೆಲ್ಲ ಗೊತ್ತಲ್ವ. ಅವನ ಚಾನಲಲ್ಲಿ ಮಮ್ಮಿ ಒಂದು ಅಡುಗೆ ಮಾಡಿ ಹಾಕು ಅಂತ ಯಾವಾಗಲೂ ಹೇಳ್ತಿದ್ದೆ. ನನಗೆ ತಾಯಿ ಮಾಡಿರಲಿಲ್ಲ. ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಆಮೇಲೆ ಎಲ್ಲ ಆದ ಟೇಸ್ಟ್ ಮಾಡಿ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಅಂತ. ಹೀಗೆ ಚೆಂದ ಫ್ರೈ ಮಾಡಿ ಮಣ್ಣಿನ ಪಾತ್ರದಲ್ಲಿ ಹೋಗುತ್ತೆ ಬೇಗ. ಅಂದರೆ ನಾವು ಕೈ ಹಾಕ್ತಾ ಇರಬೇಕಾಗ್ತದೆ. ಅದರ ಸಿಮ್ಮಲ್ಲಿಟ್ಟು ಏನಾಗಲ್ಲ. ನೋಡಿ ಬೇಗ ಬೇಯಿತ್ತು. ಇದಕ್ಕೆ ನಾವು ಹೆಚ್ಚಾಗಿ ಮರದ ಹುಟ್ಟೆ ಹಾಕಬೇಕಾಗ್ತದೆ. ಸ್ಟೀಲ್ ಹಾಕಲ್ಲ ಅಂತಿದೆಯಲ್ಲ. ಈಗ ನಾವು ಪದಾರ್ಥ ಸಾರೆಲ್ಲ ತೆಗಿಬೇಕಿದ್ರೆ ನಾವು ಆಲ್ರೆಡಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ಟೊಮೆಟೊ ಹಾಕೋ ಇದಕ್ಕೆ. ಮಣ್ಣಿನ ಪಾತ್ರದಲ್ಲಿ ಮಾಡಿದರೆ ಬೇಗ ಆಗುತ್ತೆ. ಫಸ್ಟ್ ಒಮ್ಮೆ ಗ್ಯಾಸ್ ತಗೊಳುತ್ತೆ, ಆಮೇಲೆ ಪಟಪಟ ಆಗೋಗುತ್ತೆ. ಒಂದು ಟೊಮೆಟೊ ತೊಗೊಂಡಿದ್ದೀನಿ ಹೇಳಿದ್ಮೇಲೆ ಅದನ್ನು ಹಾಕ್ಕೊಳ್ತೀನಿ ನಾನೀಗ. ಈ ಟೊಮೆಟೊ ಬೇಗ ಬೇಯೋಕ್ಕೆ ನಾನು ಅರಿಶಿನ ಪುಡಿ ಹಾಕ್ತೀನಿ, ಹಳದಿ ಪೌಡ್ರು. ಆವಾಗ ಮಾಂಸಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಮಸಾಲೆ ಅರಿವಾಗ ಹಾಕ್ಕೊಡ್ಲಿಲ್ಲ. ನಾನು ಯಾವಾಗಲೂ ಮಸಾಲೆ ಅರಿವಾಗ ಹಾಕೋದು ಕಡಿಮೆ. ಮಾಂಸಕ್ಕೆ ಹಾಕೊಂಡು ಮಿಕ್ಸ್ ಮಾಡಿಟ್ಕೊಂಡು ನನಗೆ ಈಗ ಟೊಮೆಟೊಕ್ಕೆ ಹಾಕ್ಕೊಳ್ತೀನಿ. ಇದು ನಿಜವಾಗಿ ನನ್ನ ಮಗನ ಚಾನೆಲ್, ಜೂನಿಯರ್ ಸಾಯಿನ್ ಅಂತ, ನಿಮಗೆಲ್ಲ ಗೊತ್ತಲ್ವ. ಅವನ ಚಾನಲಲ್ಲಿ ಮಮ್ಮಿ ಒಂದು ಅಡುಗೆ ಮಾಡಿ ಹಾಕು ಅಂತ ಯಾವಾಗಲೂ ಹೇಳ್ತಿದ್ದೆ. ನನಗೆ ತಾಯಿ ಮಾಡಿರಲಿಲ್ಲ. ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಆಮೇಲೆ ಎಲ್ಲ ಆದ ಟೇಸ್ಟ್ ಮಾಡಿ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಅಂತ. ಹೀಗೆ ಚೆಂದ ಫ್ರೈ ಮಾಡಿ ಮಣ್ಣಿನ ಪಾತ್ರದಲ್ಲಿ ಹೋಗುತ್ತೆ ಬೇಗ. ಅಂದರೆ ನಾವು ಕೈ ಹಾಕ್ತಾ ಇರಬೇಕಾಗ್ತದೆ. ಅದರ ಸಿಮ್ಮಲ್ಲಿಟ್ಟು ಏನಾಗಲ್ಲ. ನೋಡಿ ಬೇಗ ಬೇಯಿತ್ತು. ಇದಕ್ಕೆ ನಾವು ಹೆಚ್ಚಾಗಿ ಮರದ ಹುಟ್ಟೆ ಹಾಕಬೇಕಾಗ್ತದೆ. ಸ್ಟೀಲ್ ಹಾಕಲ್ಲ ಅಂತಿದೆಯಲ್ಲ. ಈಗ ನಾವು ಪದಾರ್ಥ ಸಾರೆಲ್ಲ ತೆಗಿಬೇಕಿದ್ರೆ ನಾವು ಇವಾಗ ನಾನು ಚೆನ್ನಾಗಿದು ಈರುಳ್ಳಿ ಟೊಮೆಟೊ ಬೆಂದಿದೆ. ಹಾಗಾಗಿ ನಾನು ನೀವು ಫಸ್ಟ್ ಹಾಕಿ ಇದನ್ನು ಫ್ರೈ ಮಾಡಿ ಆದ ನಂತರ ಸಿಮ್ಮಲ್ಲಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸಿ. ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಕರಗುತ್ತೆ. ಆಮೇಲೆ ಮಟನ್ ಹಾಕ್ಕೊಳ್ಳಿ. ಮಟನಿಗೆ ನಾನು ಅವಾಗ ಹೇಳಿದ್ದೀನಲ್ಲ, ಸ್ವಲ್ಪ ಉಪ್ಪು, ಹಳದಿ ಪುಡಿ, ಹಾಗೆ ಲೆಮನ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಗೆ ಬೇಯಿಸ್ತೀನಿ. ಇವಾಗ ಇದಕ್ಕೆ ತೆಂಗಿನ ಹಾಲು ಹಾಕ್ಕೊಳ್ತೀನಿ. ಇವಾಗ ನಾನು ಮಟನ್ಗೆ ತೆಂಗಿನ ಹಾಲು ಹಾಕ್ಕೊಳ್ತಿದ್ದೀನಿ. ನೋಡಿ, ಒಂದು ಗಡಿಯಷ್ಟು ತೆಂಗಿನ ತುರಿಯಿಂದ ಮಾಡಿದ ತೆಂಗಿನ ಹಾಲಿದೆ. ಮಿಕ್ಸಿಗೆ ಹಾಕಿ ರುಬ್ಬಿ ಸೋಸಿ ಇಟ್ಕೊಂಡಿದ್ದ ತೆಂಗಿನ ಇದರಲ್ಲಿ ಇದು ಬೇಯಬೇಕು. ಇವಾಗ ನೀವು ಉಪ್ಪು ಎಲ್ಲ ನೋಡ್ಕೊಳ್ಬೋದು. ಬೇಕಾದರೆ ಉಪ್ಪು ಹಾಕೋಬೋದು. ಯಾಕಂದರೆ ಇದು ಎಳೆ ಮಟನ್ ಆದ ಕಾರಣ ಕುಕ್ಕರಲ್ಲಿ ಬೇಯಿಸ್ತಿದ್ರೆ ನಾವು ತೆಂಗಿನ ಹಾಲು ಹಾಕಿ ಉಪ್ಪು ಹಾಕಿ
ಕುಕ್ಕರ್ ಶೀಟಿಗೆ ಕೂಗಿಸಿ ಆಮೇಲೆ ಮಸಾಲೆ ಹಾಕಬೇಕು. ಇವಾಗ ಇದಕ್ಕೆ ನಾವು ಕುಕ್ಕರಲ್ಲಿ ಮಾಡೋದಲ್ಲ, ಪಾತ್ರದಲ್ಲಿ ಮಾಡ್ತೀವಲ್ವಾ, ಈಗಲೇ ಉಪ್ಪು ನೋಡಿಕೊಂಡು ಹಾಕೋಬಹುದು. ಇವಾಗ ಮಟನ್ ಬೆಂದಿದೆ. ಇವಾಗ ನಾನು ಆವಾಗಲೇ ಎಲ್ಲ ಮಸಾಲೆ ರೆಡಿ ಮಾಡಿ ನಿಮಗೆ ತೋರಿಸಿದಲ್ಲ, ಅದನ್ನು ರುಬ್ಕೊಂಡು ಬಂದಿದ್ದೆ. ಆ ಪೇಸ್ಟ್ ಹಾಕ್ತಾ ಇದ್ದೀನಿ ನೋಡಿ. ಇದು ನಿಜವಾಗಿಯೂ ಮಟನ್ನು ತುಂಬ ಸ್ಮೂತ್ ಇದೆ, ಎಳೆದಿದೆ. ನೀವು ಡೈರೆಕ್ಟ್ ಮಾಡಿ ಅಂತಿದ್ರಂತೆ, ಹಾಗಾಗಿ ನಾನು ಡೈರೆಕ್ಟ್ ಮಾಡಿದೆ. ಆದರೆ ನಿಜ ಹೇಳಬೇಕಿದ್ರೆ ಒಂದು ಕುಕ್ಕರಲ್ಲಿ ಒಂದು ಶೀಟಿ ಹಾಕಿದರೆ ಜಾಸ್ತಿ ಬೆಂದಿಗುವಷ್ಟು ಎಳೆದಿರಲಿಲ್ಲ. ನನಗೆ ಗೊತ್ತಿರಲಿಲ್ಲ, ಅವರು ಹಾಗೆ ಹೇಳಿದರು, ನೀವು ಕುಕ್ಕರಲ್ಲಿ ಮಾಡಬೇಡಿ, ಡೈರೆಕ್ಟ್ ಪಾತ್ರದಲ್ಲಿ ಮಾಡಿ ಅಂತ. ಹಾಗೆ ನಾನು ಮಾಡಿದೆ. ಸ್ವಲ್ಪ ಗೊತ್ತಾಗ್ತು ನನಗೆ, ಸುಮ್ಮನೆ ಗ್ಯಾಸ್ ವೇಸ್ಟ್ ಅಲ್ಲ, ಅದರ ಸಲುವಾಗಿ ನೀವು ಎಳೆ ಮಟನ್ ಇದ್ದರೂ ಕೂಡ ಒಂದು ಶೀಟಿ ಬೇಯಿಸ್ಕೋಬೋದು ಕುಕ್ಕರಲ್ಲಿ. ಅಂದರೆ ತುಂಬ ಲಾಂಗ್, ಕೆಲವೊಂದು ಕುಕ್ಕರ್ ತುಂಬ ಲಾಂಗ್ ಆಗುತ್ತೆ. ಹೀಗೆಲ್ಲಾದರೆ ಒಂದು ಸ್ವಲ್ಪ ಹೊತ್ತು ಶೀಟಿ ಆಗೋ ಮೊದಲೇ ಆಫ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಬೇಗ ಶೀಟಿ ಆಗುತ್ತೆ ಅಂತ ಹೇಳಿದರೆ ಒಂದು ಶೀಟಿ ಹಾಕೋಬೋದು. ಅಷ್ಟೊಂದು ಎಳೆದು ಅಂತಲ್ಲ, ಮಟನ್ನು ಚೆನ್ನಾಗಿದೆ. ಇವಾಗ ಹೋಯಿತು, ಒಂದು ಅರ್ಧ ಗಂಟೆ ಬೇಯಿಸಿದ್ದೀನಿ ನಾನು. ಅದಕ್ಕಿಂತ ಕುಕ್ಕರಲ್ಲಿ ಮಾಡಿದರೆ ಇನ್ನೂ ಪಟಪಟ ಆಗೋಗ್ತಿತ್ತು. ಹಾಗೆ ಇವಾಗ ಸ್ವಲ್ಪ ಪಾತ್ರದಿಂದ ನೀರಿದೆ, ಅದು ಸ್ವಲ್ಪ ಹಾಕೋತೀನಿ. ನಾನು ತೆಂಗಿನ ಹಾಲು ಹಾಕಿದ್ದು ಸ್ವಲ್ಪ ಮಸಾಲೆ ಮಿಕ್ಸಿ ತೊಳೆದಿದ್ದೆಲ್ಲ, ಆ ನೀರು ಸ್ವಲ್ಪ ಹಾಕೊಂಡು ಬೇಯಿಸಿದ್ದೆ ಇದಕ್ಕೆ. ಮತ್ತು ಇದೊಂದು ಕುದಿ ಬರಲಿ, ಮತ್ತೆ ಆಫ್ ಮಾಡುವ. ನಮ್ಮ ಗ್ರೀನ್ ಮಸಾಲೆ ಆಗೋಗುತ್ತೆ. ಫೈನಲಿ ನಮ್ಮ ಮಟನ್ ಗ್ರೀನ್ ಮಸಾಲ ರೆಡಿ ಆಯಿತು. ಬಂದಿದೆ ಅಂತೇಳಿ ನಿಮಗೆ ನಾನು ನೋಡಿ, ಇಷ್ಟು ತಿಕ್ಕಾಗಿ ಬಂದಿದೆ. ಇದು ನಿಮಗೆ ತೆಳು ಬೇಕಿದ್ರೆ ತೆಳು ಮಾಡಿಕೊಡ್ಬೋದು. ಫೈನಲಿ ನಮ್ಮ ಮಟನ್ ಸಾರು ರೆಡಿಯಾಗಿದೆ. ಈ ರೀತಿ ಬಂದಿದೆ ನೋಡಿ, ಇಷ್ಟು ತಿಕ್ಕಾಗಿ ಬಂದಿದೆ. ಇದು ನಿಮಗೆ ತೆಳು ಬೇಕಿದ್ರೆ ತೆಳು ಮಾಡ್ಕೋಬೋದು. ಇದು ಇಷ್ಟಿದೆ ಬಾಗಿ, ಹೀಗಾಗಿ ಇದೆ. ನಾನು ನೋಡ್ತೀನಿ ಟೇಸ್ಟ್ ಹೇಗಿದೆ ಅಂತ. ಪೀಸ್ ಹಾಕ್ಬಿಟ್ಟು ಬಿಸಿಯಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ. ಮಟನ್ ಬೆಂದಿದೆ ನೋಡ್ತೀನಿ. ಮಟನ್ ಕೂಡ ಸಾಫ್ಟಾಗಿ ಬೆಂದಿದೆ ನೋಡಿ, ಬೆಂದಿದೆ. ತುಂಬ ಬಿಸಿಯಾಗಿದೆ, ತಿನ್ನೋಕ್ಕೆ ಆಗಲ್ಲ. ನನ್ನ ಮಗನಿಗೆ ಕೊಡ್ತೀನಿ. ಬಂದಿದಂತೆ. ನಾನು ತಿಂದು ಟೇಸ್ಟ್ ಮಾಡಿದ್ದು ನೋಡ್ತೀನಿ. ಮಟನ್ ತುಂಬ ಚೆನ್ನಾಗಿ ಬಂದಿದೆ, ಬೆಂದೋಗಿದೆ, ಸಾಫ್ಟ್ ಆಗಿದೆ. ಮಸಾಲೆ ಅಂತೂ ತುಂಬ ಚೆನ್ನಾಗಿದೆ. ಯಾಕಂದರೆ ಇದಕ್ಕೆ ನಾನು ಯಾವುದೇ ಗರಂ ಮಸಾಲ ಆಗಲಿ, ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಯಾವುದು ನಾನು ಹೊರಗಡೆಯಿಂದ ಹಾಕಲಿಲ್ಲ, ನಾನೇ ರೆಡಿ ಮಾಡಿದ್ದು. ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಈ ರೀತಿ ಮಾಡಿಕೊಳ್ಳಿ. ಹಾಗೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ಮಗನ ಚಾನಲ್ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ನಾನು ಕೂಡ ಹೀಗೆ ಮಧ್ಯದಲ್ಲಿ ಒಂದೊಂದು ಏನಾದರೂ ರೆಸಿಪಿ ಹಾಕ್ತಾ ಇರ್ತೀನಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಆಗಿರಿ. ಹಾಗೆ ನಮ್ಮ ಚಾನಲಿಗೆ ಸಪೋರ್ಟ್ ಆಗಿರಿ. ಇನ್ನೊಂದು ಸಲ ಸಿಗ್ತೀನಿ ನಿಮಗೆ. ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.